ನಮಸ್ಕಾರ ರೀ ಎಲ್ರಿಗೂ. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗು 11 ಗಂಟೆ ಸುಮಾರು ಶುರು ಮಾಡಕತ್ತೀನಿ. ಊಟ ಮಾಡಂಬರ್ರಿ. ಇವಾಗ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಆಗೈತಿ. ಏನು ಊಟಪ್ಪ ಅಂತಂದು ತೋರಿಸ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಊಟ ರೊಟ್ಟಿ, ಒಂದು ರೊಟ್ಟಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಂಡೆಕಾಯಿ ಪಲ್ಯ ಹಾಕ್ಕೊಂಡಿದ್ದೀನಿ. ಆಮೇಲೆ ಅವರೇ ಕಾಳು ರೀ, ನಿನ್ನೆ ಕಾಳು ಬಿಡಿಸಿಟ್ಟಿದ್ನೆಲ್ಲ ಕಾಳಿನ ಪಲ್ಯ ಹಾಕ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಖಾರ, ಸೈಡಿಗೆ ಮೆಂತ್ಯ ಪಲ್ಯ. ಇಷ್ಟ ಐತೆ ನೋಡ್ರಿ. ಬರ್ರಿ ಊಟ ಮಾಡಮ್ಮ. ಈಗ ಎಲ್ಲರದು ಊಟ ಆಗೈತಿ. ಈಗ ಸದ್ಯಕ್ಕೆ ರೊಟ್ಟಿ ಪಲ್ಯ ಎಲ್ಲ, ಅನ್ನ ಸಾರು ರೊಟ್ಟಿ ಪಲ್ಯ ಎಲ್ಲ ಮಾಡಿಬಿಟ್ಟು ಜಳಕ ಮಾಡಿ ಊಟ ಮಾಡ್ಬೇಕಂದ್ರೆ ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗೈತಿ ನೋಡ್ರಿ. 11 ಗಂಟೆ ಆಗೈತಿ. ಈಗ ಊಟ ಮಾಡಕತ್ತೀನಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಮೊನ್ನೆ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತಂದದಕ್ಕೆ ತುಂಬ ಜನ ಕರೆದ್ರಿ. ಬರ್ರಿ ಅಕ್ಕ ನಮ್ಮ ಮನೆಗೆ ಬರ್ರಿ, ಫಸ್ಟ್ ನಮ್ಮ ಮನೆಗೆ ಬರ್ರಿ ಅಂತ ಕರೆದ್ರಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಪ್ರೀತಿ ಇಟ್ಕೊಂಡಿದ್ರಲ್ಲ ನನ್ನ ಮೇಲೆ, ಸಾಕು, ಧನ್ಯ ಈ ಜೀವ ಅಂತ ಹೇಳ್ತೀನಿ. ಇದೇ ಥರ ಸಾಗೋಣ ನಾವೆಲ್ಲರೂ. ಥ್ಯಾಂಕ್ ಯು ಎಲ್ರಿಗೂ. ನನಗೆ ಊಟಕ್ಕೆ ನಮ್ಮ ಮನೆಗೆ ಬರ್ರಿ ಅಂತ ಕರೆದದ್ದಕ್ಕೆ. ನೀವು ಬರ್ರಿ ಎಲ್ಲರೂ ಊಟ ಮಾಡೋಣ ಬರ್ರಿ. ಇಷ್ಟ ಆಯ್ತು ನೋಡ್ರಿ ಊಟ. ಬರ್ರಿ ಊಟ ಮಾಡೋಣ. ಊಟ ಮಾಡೋಣ್ರಿ. ಊಟ ಮಾಡಿ ಮತ್ತು ಸಿಗೋಣ ಅಂತ. ಟಿಕ್ಳಿ ಹಚ್ಕೊಂಡಿಲ್ಲ, ಬರೀ ಕುಂಕುಮ ವಿಭೂತಿ ಅಷ್ಟೇ ಹಚ್ಕೊಂಡು. ಯಾಕಂದ್ರೆ ರಾತ್ರಿ ಊಟ ಮಾಡಲಿಲ್ಲ ರೀ. ಹೀಗಾಗಿ ಒಪ್ಪತ್ತಿತ್ತು. ಮಗ ಏನರ ಮಾಡ್ಕೊರಿ ಟಿಫಿನ್ ಅದು ಅಂದ. ಮಾಡ್ಕೊಳಕ್ಕೂ ಬೇಸರ ಆಯಿತು. ಹೀಗಾಗಿ ಎಲ್ಲಿ ಬಿಡಪ್ಪ ಅಂತ ಬಿಟ್ಟನೆಲ್ಲ. ಅದಕ್ಕೆ ಹಸುನೂ ಆಗಿತ್ತು. ಕುಂಕುಮ ಹಚ್ಕೊಂಡಿದ್ದೀನಿ. ಟಿಕ್ಳಿ ಆಮೇಲೆ ಹಚ್ಕೊಂಡ್ರೆ ಆಯ್ತು ಬಿಡ ಅಂಥೇಳಿ ವಿಭೂತಿ ಕುಂಕುಮ ಹಚ್ಕೊಂಡು ಊಟ ಮಾಡಕತ್ತೀನಿ ನೋಡ್ರಿ. ಬರ್ರಿ ಊಟ ಮಾಡೀಗ. ಓಕೆ ಸ್ನೇಹಿತರೆ, ನೋಡಿರಿ ಶೇಂಗದ ಕಾಳು ನಮ್ಮ ಅತ್ತೆ ಮಧ್ಯಾಹ್ನದಾಗ ಕುಂತ್ಕೊಂಡು ಶೇಂಗದ ಕಾಳು ಮಾಡಿದ್ರಲ್ಲ. ಕಾಯಿ ಹೊಡೆದಿದ್ರೆ ಶೇಂಗಾ ಹೊಡೆದತ್ತು ಏನೈತಿ. ಇಲ್ಲಿ ಕಾಳು ಅದಾವು. ಹಂಗೆ ಬಂದ್ರೆ ಶೇಂಗಾ ಪುಡಿ ಇಲ್ಲಿ ಮಿಕ್ಸಿಗೆ ಹಾಕಿಟ್ಟಿದ್ದೀನಿ ನೋಡಿರಿ. ಯಾವತ್ತೂ ನಾನು ಮಿಕ್ಸಿಗೆ ಹಾಕಲ್ಲ. ಜಾಸ್ತಿ ಹೇಳ್ಬೇಕಂತಂದ್ರೆ ಈಗ ಅಲ್ಲಿ ಒಳ್ಳೆನೇ ಕೊಟ್ಟಿರ್ತೀನಿ. ಏನಪ್ಪ ಅಂತಂದ್ರೆ ಈ ಕೈ ಕೀಲು ಹೋಗಿಬಿಟ್ಟೈತ್ರಿ. ಯಾಕಂದ್ರೆ ಬಲಗೈನೇ ಮೇನ್ ಇರ್ತೈತಿ. ಈ ಕೈ ಕೀಲನೇ ಹೋಗಿಬಿಟ್ಟೈತಿ. ನನಗೆ ಒಂದು ಚರ್ಗಿ ತುಂಬಿದ್ದು, ಒಂದು ಚರ್ಗಿ ಎತ್ತದು ಭಾಳ ಕಷ್ಟ ಆಗಿಬಿಟ್ಟೈತಿ. ಹೀಗಾಗಿ ಹಾರಿ ಎತ್ತಿ ಕೊಟ್ಬೇಕಲ್ರಿ. ಕೈ ನೋವು ಇದ್ದಿದ್ದಿಲ್ಲ, ಆರಾಮಾಗಿದ್ದೆ ಅಂತಂದ್ರೆ ಹಾರಿಲೇ ಒಳಗೆ ಕೊಟ್ಟಿರ್ತೇನೆ ರೀ. ಇದು ಕೈ ನೋವಾಯಿತು ಅಂತಂದ್ರೆ ಏನು ಒಂದು ಚರ್ಗಿ ಎತ್ತಕ್ಕಾಗಲ್ಲ. ಹಂಗಾಗೈತಿ. ಕೈ ನೋವು ಆದ ಕಾರಣ ಏನೈತಿ ಮಿಕ್ಸಿಗೆ ಹಾಕಿದ್ದೀನಿ ರೀ. ಹಂಗೆ ಶೇಂಗಾ ಚಟ್ನಿ ಕೂಡ ಮಿಕ್ಸಿಗೆ ಹಾಕಿನಿ ರೀ. ಮಿಕ್ಸಿಗೆ ಹಾಕಿ ಸ್ವಲ್ಪ ನಾದ್ದಂಗೆ ಮಾಡ್ಬೇಕ್ರಿ. ಇದು ಅಂದ್ರೆ ಸ್ವಲ್ಪ ಅದ್ರದ್ದು ರುಚಿ ಬಿಡುತ್ತೆ. ನಾವು ಮಿಕ್ಸಿಗೆ ಹಾಕಿ ಪುಡಿ ಹಾಗೆ ತೌಡ್ನಂಗೆ ಇರ್ತೈತೆ ರೀ. ಅದನ್ನ ಹಂಗೆ ಬಿಡಬಾರ್ದು. ಎಲ್ಲ ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಖಾರ ಪುಡಿ, ಶೇಂಗದ ಕಾಳು ಎಲ್ಲ ಅಷ್ಟು ಮಿಕ್ಸಿಗೆ ಹಾಕಿ ತೆಗೆದ್ಮೇಲೆ ಸ್ವಲ್ಪ ನಾದ್ದಂಗೆ ಮಾಡ್ಬೇಕ್ರಿ. ನಾದಿದ್ರೆ ಅದು ಹಿಂಡಿ ಸ್ವಲ್ಪ ಕುಟ್ಟಿದ ಒಳ್ಳ ಕುಟ್ಟಿದ ಥರನೇ ಆ ಥರ ಆಗತ್ತೆ ರೀ ಇದು. ಹೀಗಾಗಿ ಇದು ಶೇಂಗಾದ ಹಿಂಡಿ ಹಾಕಿ ಇಲ್ಲಿ ಬಾಕ್ಸ್ ತುಂಬಿಟ್ಟಿದ್ದೀನಿ ನೋಡಿರಿ. ಹಂಗೆ ಬಂದ್ರೆ ಈ ಶೇಂಗಾ ಪುಡಿ ಹಾಕಿದ್ದೀನಲ್ಲ, ಈ ಶೇಂಗಾದ ಪುಡಿ ಸ್ವಲ್ಪ ಬಿಸಿ ಇತ್ತು. ಸ್ವಲ್ಪ ಆರಿಸಿ ಡಬ್ಬಿಗೆ ಹಾಕಿ ತುಂಬಿದ್ನಿ ಅಂದ್ರೆ ಮತ್ತು ಒಂದು ವಾರ ಜಗತ್ತೈತೆ ನೋಡಿರಿ. ನಮ್ಗೆ ಪ್ರತಿಯೊಂದಕ್ಕೂ ನಾವು ಶೇಂಗಾದ ಪುಡಿ ಹಚ್ತೀವಿ. ಪ್ರತಿಯೊಂದಕ್ಕೂ ನಾವು ನಾವು ಕೊಬ್ಬರಿ ಯೂಸ್ ಮಾಡಲ್ಲ ರೀ. ಕೊಬ್ಬರಿ ಯೂಸ್ ಮಾಡೋದಂದ್ರೇನು ನಾವು ಸ್ವೀಟ್ ಅಡುಗೆಗೆ, ಆಮೇಲೆ ಇವು ಚಟ್ನಿ ಪಿಟ್ನಿ ಮಾಡಿರ್ತೀವಲ್ಲ ರೀ ದೋಸೆ ಇಡ್ಲಿ ಜೊತೆಗೆ. ಹೀಗಾಗಿ ಆ ಟೈಮಲ್ಲಿ ನಾವು ಅಡುಗೆಗೆ ಕಾಯಿ ತುರಿ ಯೂಸ್ ಮಾಡೋದಿಲ್ಲ. ಹೀಗಾಗಿ ನಾವು ಪ್ರತಿಯೊಂದಕ್ಕೂ ಶೇಂಗಾದ ಪುಡಿ ಬೇಕು. ಶೇಂಗಾ ಹಾಕಿ ನೋಡ್ರಿ. ಇವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಇನ್ನು ರೊಟ್ಟಿ ಐತಿ, ಇನ್ನು ಅವ್ರೆಕಾಳಿನ ಪಲ್ಯ ಐತಿ, ಎಲ್ಲ ಅಡುಗೆ ಐತಿ. ಅನ್ನ ಸಾಂಬಾರಿಲ್ಲ. ಅನ್ನ ಸಾಂಬಾರು ಎಲ್ಲಿ ಮಾಡಲಪ್ಪ ಅಂತ ಹೇಳ್ಬಿಟ್ಟು ಒಂದಿಷ್ಟು ರವೆ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಮೊನ್ನೆ ಗೋಧಿ ಒಡ್ಸಿದ್ವು ಅದಾವಲ್ಲ ರೀ, ಚಲೋ ಗೋಧಿ ಒಡ್ಸಿದ್ವು ರವೆ ಐತಿ. ಅದೇ ರವೆ ಏನೈತಿ ಉಪ್ಪಿಟ್ಟು ಮಾಡಬೇಕು. ಏನಾದರೂ ಒಂದು ಮಾಡೋದ್ರಿ. ಏನು ಮಾಡ್ತೀರಿ, ಹಿಂಗೆ ಇದು ಜೀವನ. ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಯಾಕಂದ್ರೆ ಜಾಸ್ತಿ ಕೈನೇ ಯೂಸ್ ಮಾಡ್ತೀವಿ. ಸ್ಪೂನಿಂದ ಮಾಡೋದಕ್ಕಿಂತ ನಾವು ಕೈಯಿಂದನೇ ಯೂಸ್ ಮಾಡೋದು. ಈ ಡಬ್ಬಿ ತುಂಬಿಟ್ಟೆ ಅಂತಂದ್ರೆ ಒಂದು ವಾರ ಸೇರಿ ಹೋಗ್ತದೆ ರೀ. ಶೇಂಗಾ ಪುಡಿ, ಶೇಂಗಾ ಸಾರು ಟೊಮೆಟೊ ಹೊಳ್ಬಿಟ್ಟು ಶೇಂಗಾ ಸಾರಿಗೆ ಹಚ್ತೀವಿ. ಎಲ್ಲ ಪಲ್ಯ ಪಟ್ರಕ್ಕೆ ಹಚ್ತೀವಿ. ಶೇಂಗಾ ಚಟ್ನಿ ಇಷ್ಟು ಇರಲೇಬೇಕು ನೋಡಿರಿ ನಮಗೆ. ಇದು ಮುಚ್ಚಿಗೆ ಆಯ್ತು. ಇದ್ರ ಡಬ್ಬ ಎಲ್ಲೆಲ್ಲಿ ಇಡ್ಬೇಕು ಅಲ್ಲೆಲ್ಲಿ ಇಟ್ಬಿಡೋದು ನೋಡಿರಿ. ಆಯ್ತು, ಇಷ್ಟ ಆಯ್ತು ನೋಡಿರಿ. ಇವಾಗ ಏನೈತಿ ಇವೆರಡು ತೊಳಿಬೇಕು. ಆ ಕಡೆ ಎಲ್ಲ ತೊಳಿಲಕ್ಕೆ ಇಡಬೇಕು. ಸ್ವಲ್ಪ ಹೆಡ್ಕದು ಹೊಡ್ಯಾಕತ್ಬಿಟ್ಟೈತಿ. ಸ್ವಲ್ಪ
ಹಿಂಗೆ ನೋಡ್ರಿ ಮನುಷ್ಯ ಜನ್ಮ ಚಂದಾಗಿದ್ರೆ ಖುಷಿ ಖುಷಿಯಾಗಿ ಏನಾದರೂ ಮಾಡ್ತೈತಿ ಭಾಳ ಹುರುಪಿರ್ತೈತಿ ಮಾಡೋದಕ್ಕೆ ಸ್ವಲ್ಪ ಹುಷಾರು ಏನು ಸ್ವಲ್ಪ ನೋವು ನಲಿವು ಇವೆಲ್ಲ ಬರವೇ ಹೋಗವೆ ಆದ್ರೆ ಹಿಂಗೇನ್ರ ಬಂದ ಟೈಮ್ನೊಳಗೆ ಬೇಕು ಈ ಜೀವನ ಏನು ಮಾಡಿದ್ರೆ ಆಟ ಐತಿ ಬಿಡು ಅನ್ನಂಗೆ ಆಗಿಬಿಡ್ತೈತಿ ನೋಡಿರಿ ಇಷ್ಟು ಎಲ್ಲ ಸ್ವಲ್ಪ ಕೆಳಗೆ ಅಲ್ಲೆಲ್ಲ ಚೆಲ್ಲೈತಿ ಅವಿಷ್ಟು ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೇನೆ ರೀ ಶೇಂಗಾ ಚಟ್ನಿ ಇದಕ್ಕೆ ಶೇಂಗಾ ಹಿಂಡಿಗೆ ಅಂದ್ರೇ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಒಂದು ಶೇಂಗಾದ ಹಿಂಡಿಗೆ ಟೇಸ್ಟ್ ಕೊಡುತ್ತೆ ಅದಷ್ಟೆಲ್ಲ ಸ್ವಲ್ಪ ತಕ್ಕೊತೀನಿ ಎಲ್ಲ ಸ್ವಚ್ಛ ಮಾಡ್ಕೊತೀನಿ ಓಕೆ ಸ್ನೇಹಿತರೆ ನೋಡಿರಿ ಇಷ್ಟು ಟೊಮಾಟೊ ತೊಗೊಂಡಿದ್ದೀನಿ ಮಾರಕ್ಕೆ ಬಂದಿದ್ವಿ ಇಲ್ಲೇ ಆಕೆ ಅಮ್ಮ ಬರ್ತಾವಲ್ರಿ ಯಾವಾಗ್ಲೂ ಅಮ್ಮ ಆಕೆ ಬಲ್ಯಕ್ಕೆ ತೊಗೊಂಡಿದ್ದೀನಿ ಹಂಗೆ ಹೊಲ್ದಂದು ಹರ್ಕೊಂಬರ್ನ ಹಂಗೆ ಫ್ರೆಶ್ ಆಗಿ ತೊಗೊಂಬರ್ತಾರೆ ಅವ್ರೇನು ಇಡಲ್ಲ ಬಿಡಲ್ಲ ಹಂಗೆ ಹರ್ಕೊಂಬರೋದು ಹಿಂಗೆ ತೊಗೊಂಬರೋದು ಮಾಡ್ತಾರೆ ಇವು ಏನಪ್ಪ ಅಂತಂದ್ರೆ ಆ ಅಮ್ಮ ಒಂದು ಕೌದಿ ಒಲ್ಲಿ ಮಾಡೋದಕ್ಕೆ ಹೊಲಿಸ್ಕೊಂಡಿದ್ಲು ನನ್ನ ಬಲ್ಯಕ್ಕೆ ಅದೇ ರೊಕ್ಕದಾಗೆ ಕೊಟ್ಟಳು ನೋಡ್ರಿ ಹಳ್ಳಿ ಅಂದ್ರಕ್ಕೆ ಹಿಂಗೆ ನೋಡ್ರಿ ಅವ್ರೊಂದು ಮಾಡೋದಿರ್ತೈತಿ ನಾವೊಂದು ಮಾಡೋದಿರ್ತೈತಿ ಒಲ್ಲಿಗೆ ಹೊಲ್ದು ಕೊಟ್ಟಿನಲ್ಲಿ ಹಿಂಗೆ ನಾವು ಸ್ವಲ್ಪ ಟೇಲ್ರಿಂಗ್ ಇರ್ತೈತಿ ಏನ್ರಿ ಚಾರು ಚೂರು ಮಾಡಿಕೊಟ್ವಿ ಅಂದ್ರೆ ಅದೇ ರೊಕ್ಕದಾಗೆ ಅವರು ಟಮಾಟ ಹಣ್ಣು ಕೊಡ್ತಾರೆ ನೋಡಿರಿ ಈಗೇನು ಸಸ್ತಾಗ್ಯಾವ ರೀ ಟಮಾಟಿ 10 ರೂಪಾಯಿ ಕಿಲೋ ಆಗ್ಯಾವ ರೀ 2 kg ತೊಗೊಂಡಿನಿ ಮ್ಯಾಗೀಸ್ ಹಾಕ್ಯಾಳ್ರಿ ಉಣ್ಯವ ಉಣ್ರಿ ನೀ ಏನು ಕೆಡಿಸ್ತಿದೆ ಹೊಟ್ಟೆಗೆ ಹೋಗ್ತದ ಅಂತೇಕೆ ಮ್ಯಾಗ ಹಾಕ್ಯಾಳ್ರಿ ತೂಕ ಮಾಡಿ 2 kg ಮೊದಲು ತೂಕ ಮಾಡಿ ಹಾಕಿದ್ಲು ಆಮೇಲೆ ಕೈಲೇ ಒಂದು ಇವಿಸು ಅದಾವಲ್ಲ ಇವಿಸಕ್ಕೆ ಕೈಲೇ ಕೊಟ್ಟಾಳ ನೋಡ್ರಿ ಅವಿಸ್ ಮ್ಯಾಗ ಹಾಕ್ಯಾಳ ಹೆಚ್ಚು ಕಮ್ಮಿ ಕೊಡ್ತಾರೆ ರೀ ಏನು ಇದಿಲ್ಲ ಹೊಲ್ದಾಗ ಬೆಳೆದಿರ್ತಾರಲ್ಲ ಹೆಚ್ಚು ಕಮ್ಮಿ ಕೊಡ್ತಾರೆ ನಾವು ಯಾವ್ದಾರು ಹಿಂಗೆ ಏನರ ಸ್ವಲ್ಪ ಅವ್ರಿಗೆ ಚಾರು ಚೂರು ಹೊಲಿಯೋದು ಮಾಡೋದು ಮಾಡಿಕೊಟ್ರೆ ಕೊಡ್ತಾರೆ ನೋಡಿರಿ ಇವು ತೊಳಿತೀನಿ ರೀ ಸದ್ದು ಅಷ್ಟು ತೊಳೆದು ಒಂದು ಇಲ್ಲಿ ಬಟ್ಟೆ ಹಾಕಿ ಬಟ್ಟೆ ಮ್ಯಾಗ ಹಾರಾಕ್ತೀನಿ ಅಂದ್ರೆ ಚೆಂದಾಗಿರ್ತಾವೆ ರೀ ತೊಳಿಬೇಕು ರೀ ಮೊದಲು ತಂದ ತಕ್ಷಣ ತೊಳಿಬೇಕು ಯಾವುದೇ ಆಗಲಿ ಯಾವುದೇ ಕಾಯಿಪಲ್ಯ ಆಗಲಿ ತೊಳಿಬೇಕು ಫ್ರೆಶ್ ತರಕಾರಿ ಸಿಗ್ತೈತೆ ರೀ ನಮ್ಗೆ ಏನಿದೆ ಇಲ್ಲ ಇವಿಸು ಹೆಚ್ಚಿಗೆ ಕೊಟ್ಟಾಳ ನೋಡ್ರಿ ಇವಿಸು ಖಾರ ಕೊಟ್ಕೊಂಡು ನೀವ ಹಸಿ ಖಾರ ಕೊಟ್ಟೆವ ಅಂತ ಯಾಕೆ ಕೊಟ್ಟಾಳ ಈಗ ನಾಳೆಗೆ ಚಟ್ನಿ ಕೊಡ್ತೇನೆ ರೀ ಹಸಿಮೆಣ್ಸಿಗೆ ಚಟ್ನಿ ಕೊಟ್ಟತೀನಿ ಇದನ್ನು 4 ಹಾಕಿ ತೊಳಿತೀನಿ ಇವೆಲ್ಲ ಓಸು ತೊಳಿತೀನಿ ರೀ ತೊಳೆದು ತೊಗೊಂಬರ್ತೀನಿ ಇವನ್ನ ತೊಳಿಬೇಕ್ರಿ ಯಾವುದೇ ಆಗಲಿ ಮೊದಲು ತೊಳೆದ್ರೇ ಇರ್ತೈತಿ ಫ್ರೆಶ್ ತರಕಾರಿ ನೋಡಿರಿ ಹೊಲ್ದಂದು ಹಿಂಗೆ ಹರ್ಕೊಂಡು ಹಿಂಗೆ ತೊಗೊಂಬರ್ತಾರೆ ಮೂಲಂಗಿ ಎಲ್ಲ ಒಟ್ಟು ಮೂಲಂಗಿ ಪುಂಡಿ ಪಲ್ಯ ರಾಜಗಿರಿ ಮೆಂತ್ಯ ಪಲ್ಯ ಇವತ್ತು ಮೆಂತ್ಯ ಪಲ್ಯ ತೊಗೊಂಡಿನಿ ರೀ 2 ಸೂರು ಕುಟ್ಟು ಇತ್ತು ಅದೇನು ಭಾಳ ಇದಿಲ್ಲ ಎಳೀದು ಕಿತ್ಕೊಂಬರ್ತಾರೆ ಅದು ಒಂದು 2 ಸೂರು ತೊಗೊಂಡು 10 ರೂಪಾಯಿ ಕೊಟ್ಟು ಇವತ್ತು ಬೆಳಿಗ್ಗೆ ರೊಟ್ಟೆ ತಿನ್ನೋಕ್ಕಾಯ್ತು ಇಷ್ಟು ತೊಳಿತೀನಿ ರೀ ತೊಳೆದು ಒಂದು ಬಟ್ಟೆ ಮ್ಯಾಗ ಹಾರಾಕ್ತೀನಿ ನೋಡಿರಿ ಇಷ್ಟು ಎಲ್ಲ ಈಗ ತೊಳೆದು ತೊಗೊಂಬಂದೆ ಇಲ್ಲಿ ನೋಡಿರಿ ಇಲ್ಲಿ ಲುಂಗಿ ಹಾಕಿಬಿಟ್ಟಿದ್ದೀನಿ ಒಂದು ಇದ್ರ ಮ್ಯಾಗ ಹಾಕ್ತೀನಿ ರೀ ಇಲ್ಲೇ ನೀರು ಜಾಣ್ತಾವೆ ನೀರು ಆರ್ತಾವೆ ಆಮೇಲೆ ಫ್ರಿಜ್ನಾಗ ಇಡಕ್ಕೆ ಬರ್ತೈತೆ ರೀ ಹಿಂಗೆ ಇಟ್ವಿ ಅಂದ್ರೆ ಒಂದಕ್ಕೊಂದು ತ್ಯಾವ್ ಹತ್ತಿ ಕೊಳತು ಹೋಗ್ಬಿಡ್ತಾವೆ ಹೌದು ಫ್ರೆಶ್ ಆಗಿದ್ದದ್ದು ಫ್ರಿಜ್ನಾಗ ಇಟ್ವಿ ಅಂದ್ರೆ ಎಷ್ಟು ದಿನ ಆದರೂ ಬರ್ತೈತಿ ಅಂತ ಹಳ್ಳಿ ಬದುಕು ಬೆಟರು ಆದ್ರೆ ದುಡಿಯೋದಕ್ಕೆ ಸಿಟಿನೇ ಬೆಟ್ರ್ ನನಗನ್ಸಿದ ಮಟ್ಟಿಗೆ ಹಳ್ಳಿ ವಾತಾವರಣ ಇಲ್ಲಿ ಮಾಡಿ ಉಣ್ಣಕ್ಕೆ ಚಂದ ಬಿಡ್ರಿ ಅದಂತಲ್ಲ 4 ದೊಡ್ಡ ಕೈಯಾಗ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ದುಡಿಮೆನೂ ಇಲ್ಲ ಹಳ್ಳಿ ವಾತಾವರಣದ ದುಡಿಮೆನೂ ಇರಲ್ಲ ಅಷ್ಟು ಕಷ್ಟೇ ಆಗಿಬಿಡುತ್ತೆ ಬದುಕು ಸಿಟಿ ಒಳಗಾದ್ರೆ ಒಂದು 4 ದೊಡ್ಡ ಕೈಯಾಗ ಹತ್ತತಾವಲ್ಲ ಅನ್ನೋದು ಏನು ರೀ ಈಗ ಹಳ್ಳಿ ಕಡೆಯಿಂದ ಹೋಗಿರ್ತಾರಲ್ರಿ ಸಿಟಿಗೆ ದುಡಿಯೋಕ್ಕಂತ ಹೋಗಿರ್ತಾರಲ್ಲ ಎಲ್ಲನೂ ಊರಿಂದ ತೊಗೊಂಡು ಹೋಗಿರ್ತಾರೆ ರೀ ಅವರು ಅಕ್ಕಿ ಜೋಳ ಏನೇ ಇರಲಿ ಪ್ರತಿಯೊಂದೂ ಹಳ್ಳಿಯಿಂದ ಏನು ತೊಗೊಂಡು ಹೋಗಿ ತಿಂತಾರಲ್ಲ ಅಂಥವ್ರಿಗೆ ದುಡಿಮೆ ಮಾಡೋದಕ್ಕೆ ಬೆಸ್ಟ್ ಅನ್ಸುತ್ತೆ ನೋಡ್ರಿ ಅದಕ್ಕೆ ಹಳ್ಳಿ ವಾತಾವರಣನೇ ಹಿಂಗೆ ನೋಡ್ರಿ ಹಳ್ಳಿ ಒಳಗೆ ಇವತ್ತು 10 ರೂಪಾಯಿ ಇಲ್ಲ ಅಂದರೂ ನಾವು ಬದುಕು ಮಾಡ್ತೀವಿ ಖರೆ ಆಗ ಅಷ್ಟದಾಗೆ ಜೀವನ ಆಗಿಬಿಡುತ್ತೆ ರೀ ಮುಂದುವರೆಯೋಕ್ಕೆ ಸಾಧ್ಯನೇ ಆಗಂಗಿಲ್ಲ ಹಳ್ಳಿ ಒಳಗೆ ನಾವು ಮುಂದುವರಿಬೇಕಂದ್ರೆ ಸಿಟಿ ಸೇರಬೇಕು ಅಂತ ಲೆಕ್ಕಕ್ಕೆ ನೋಡ್ಬೇಕಂದ್ರೆ ನನಗೂ ತಲೆಯಾಗ ಒಂದೈತ್ರಿ ಸುಮ್ಮನೆ ಬಿಟ್ಟುಕೊಟ್ಟು ಆ ಕಡೆ ಬೆಂಗ್ಳೂರಿಗೆ ಹೋಗಿ ಸೇರ್ಬೇಕು ಸೆಟ್ಲ್ ಆಗ್ಬೇಕಂತೆ ತಲೆಯಾಗ ಅನ್ಸಕತ್ಬಿಟ್ಟೈತಿ ಯಾಕಂದ್ರೆ ಕೆಲವು ಟೈಮ್ ಪರಿಸ್ಥಿತಿ ಹೆಂಗೆ ಬರುತ್ತಂತೆ ಹೇಳೋಕ್ಕಾಗಂಗಿಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ಆ ಶಿವ ಕೊಟ್ಟಾಗ ನಾವು ಬಚಾವ್ ಮಾಡಿ ಇಟ್ಕೋಬೇಕು ಶಿವ ಕೊಟ್ಟನಂತೇಳಿ ನಾವು ದುಂದು ಮಾಡಿದ್ರೆ ಎಷ್ಟಿದ್ರು ಅದಕ್ಕೆ ಯಾಕೆ ಹೇಳ್ತಾರೆ ಕುಳಿತು ಉಂಡ್ರೆ ಕುಡಿಕೆ ಹೊನ್ನ ಸಾಲದು ಅಂತೇಳಿ ಹಿರಿಯರು ಸುಮ್ಮನಲ್ಲ ಸದ್ಯದ ಮಟ್ಟಿಗೆ ನಾನು ತಲೆಯಾಗ ಬಂದೈತಿ
ಬೆಂಗ್ಳೂರಿಗೆ ಹೋಗಿ ಜೀವನ ಮಾಡ್ಬೇಕಂತ ಹೇಳ್ಬಿಟ್ಟು. ಹಿಂಗೈತೆ ನೋಡ್ರಿ. ಓಕೆ, ಇವು ಇಷ್ಟೇ ಆರ್ಲಿ. ಬೆಳಗನ ಇಲ್ಲೇ ಬಿಡ್ತೀನಿ, ಬೆಳಗ್ಗೆ ಏನೈತಿ ಫ್ರಿಜ್ಜಿನೊಳಗೆ ಹಾಕಿ ಇಟ್ಬಿಡ್ತೀನಿ ಬಾಕ್ಸ್ನಾಗ. ಇವು ಕಾಯಿ ಟೊಮೆಟೊ ಕಡಕ್ಕೆ ತೆಗಿತೀನಿ, ನಾಳೆ ಬೆಳಗ್ಗೆ ಚಟ್ನಿ ಕೊಟ್ಟಕ್ಕಾಗುತ್ತೆ. ನಮಗೆ ರೊಟ್ಟಿ ಇರ್ಬೇಕು ನೋಡ್ರಿ, ಒಟ್ಟು ಬೆಳಗ್ಗೆ ರೊಟ್ಟಿ ಆಗಬೇಕು. ಇಲ್ಲಾಂದ್ರೆ ನಮ್ಮ ಅತ್ತೆ ರುದ್ರಾವತಾರ ತಾಳ್ಬಿಡ್ತಾಳೆ ಆಕೆ. ರೊಟ್ಟಿ ಬೇಕು ನಮ್ಮ ಅತ್ತೆಗೆ ಒಟ್ಟಿನಲ್ಲಿ. ಹಸಿಮೆಣ್ಸಿಕಾಯಿ ಒಂದೆರಡೇ ಹಸಿಮೆಣ್ಸಿಕಾಯಿ ಹಾಕಿ ಟೊಮೆಟೊ ಜಾಸ್ತಿ ಹಾಕಿ, ಕಾಯಿ ಟೊಮೆಟೊ ಜಾಸ್ತಿ ಹಾಕಿ ಕೊಟ್ಟಿದ್ರೆ ಮಸ್ತ್ ಆಗತ್ತೆ ರೀ ಚಟ್ನಿ. ಬೇಕಾದಂಗೆ 2 ದಿನ ಇಟ್ಕೊಂಡು ತಿನ್ಬೋದು. ಓಕೆ ಸ್ನೇಹಿತರೆ, ಸಿಗ್ತೀನಿ ರೀ ಮತ್ತೆ. ಓಕೆ ಸ್ನೇಹಿತರೆ, ನೋಡಿರಿ ಇವಾಗ ಇಷ್ಟು ಎಲ್ಲ ತೊಗರಿ ಹಸನ್ ಮಾಡೋದು ನಡೆದೈತಿ. ಒಣ್ಣಿನ ಒಡ್ಸ್ಕೊಂಬಂದು ನನ್ನ ಮಗ ಬ್ಯಾಳೆ ಹಾಕ್ಸ್ಕೊಂಬಂದು ಗಿರಣಿಗೆ ಹೋಗಿ ಒಟ್ಟು ಕಡೆಕ ಬ್ಯಾಳೆ ಕಡೆಕ ಮಾಡ್ತಿದ್ರು. ಈಗ ಸಾರಿ ನೋಡಿರಿ ಎಲ್ಲ ಹೊಸು ಒತ್ತಟೆ ಮಾಡಿಬಿಟ್ರೆ ಈಗ ಕುಂತ್ಕೊಂಡು ಕೇರೋದು ಹತ್ತಿಬಿಟ್ಟೈತಿ. ಹಿಂಗೆ ನೋಡಿರಿ ಜನ ಹುಡುಗರು ಕಳ್ಸಿದ್ರೆ ಹುಡುಗರ ಮ್ಯಾಕೆ ಹಿಂಗೆ ಮಾಡಿಬಿಡ್ತಾರೆ. ಹೊಟ್ಟೆ ಕಡೆಕ ಬ್ಯಾಳೆ ಕಡೆಕ ಮಾಡ್ತಾರೆ ನೋಡಿರಿ. ಹೊಟ್ಟೆ ಅದು ಎಲ್ಲ ಸರಿಪಟ್ಟ ಬಿದ್ದುಬಿಟ್ಟದ. ಈ ಸದ್ದು ಹೈರಾಣದ ನೋಡಿರಿ ಸದ್ದು. ಸುಮ್ಮನೆ ಇಲ್ಲ, ಇದೆಲ್ಲ ಹಾಸನ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತಾರೆ. ಗಿಣ್ಣೆ ರೊಕ್ಕ ಮಾತ್ರ ಜಬರ್ದಸ್ತು ಅಂತಾರೆ, ರೊಕ್ಕ ಜಬರ್ದಸ್ತು ಅಂತಾರೆ. ಮಾಡೋದಿದ್ರೆ ಹಿಂಗೆ ಮಾಡ್ತಾರಕ್ಕಿಂತ ದಗದ ಮಾಡ್ತಾರೆ. ಏನು ಮಾಡ್ತೀರಿ ನೋಡಿರಿ. 25 ಸೇರು ತೊಗರಿ ಆಗಿದ್ದವು ರೀ. 27 ಸೇರು ತೊಗರಿ ಆಗಿದ್ದು. 25 ಸೇರು ಒಡಿಸ್ಕೊಂಬಂದದ. ಕುಂತ್ಕೊಂಡು ನೋಡಿರಿ ಅಷ್ಟೇ ಎಲ್ಲ ಹಸನ ಮಾಡ್ಬೇಕು. ಓಕೆ, ಈಗ ನನಗೆ ಬಟ್ಟೆ ಹೊಲಿಯೋದೈತ್ರಿ. ಸದ್ದು ಇಟ್ಟತ್ತಿದ್ದು ನೋಡಿರಿ, ಮನೆ ಬರೀ ಧೂಳು ಆ ಕಡೆ ಹಸನ ಮಾಡಕ್ಕೆ ಕುಂದ್ರೋದಕ್ಕೆ. ಈಗ ನೋಡಿರಿ, ನಾನಂತ ಇವಾಗ ಕುಂತ್ಕೊಂಡು ಬ್ಲೌಸ್ ಹೊಲಿಯಾಕತ್ತೀನಿ. ರೆಡಿ ಮಾಡ್ಬೇಕ್ರಿ. ಇನ್ನು ಒಂದು ಬ್ಲೌಸ್ ಐತಿ, ಲೈನಿಂಗ್ ಬ್ಲೌಸ್. ಸಾದಾದಾಗ ಬಿಟ್ರಿ, ಏನು ಪ್ಲೇನ್ ಇದೆಲ್ಲ ಡಿಸೈನ್ ಮಾಡೋದಿಲ್ಲ, ಪ್ಲೇನಾಗೆ ಹೊಲಿಯೋದು. ಆದ್ರೆ ಲೈನಿಂಗು ಸಿಂಗಲ್ ಟಕ್ ಸೆಟದು, ಸೈಡಿಗಿಲ್ಲ ಹೊಲಿಯೋದು ನೋಡಿರಿ. ಬಡ ಹೊಲಿಬೇಕು. ಉಕ್ಸ್ಪಟ್ಟಿ ಈಗ ಮುಂಭಾಗ ರೆಡಿ ಮಾಡಿಕೊಂಡು ಹಿಂಭಾಗ ಒಂದು ರೆಡಿ ಮಾಡಬೇಕು. ಈಗ ಕಾಜಪಟ್ಟೆ ಆಗೈತಿ, ಉಕ್ಸ್ಪಟ್ಟೆ ಹಾಕ್ಕೊಂಡು ಬಡ ಹೊಲಿಬೇಕು ರೀ. ಇನ್ನು ಅಲ್ಲಿ ಸೀರೆ ಏನು ಕಾಣ್ತಾವಲ್ಲ, ಆ ಸೀರೆನ ಪಿಕೋ ಮಾಡ್ಬೇಕು. 2 ಸೀರೆ ಪಿಕೋ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿರಿ, ನಾನು ಒಂದು ಬ್ಲೌಸ್ ಹೊಲ್ಕೊಂಡೆ ನಿನ್ನೆ. ಇದೆ ಒಂದು ಸೀರೆ ತೊಗೊಂಡಿದ್ನಲ್ವ, ಆ ಸೀರೆ ಮೇಲಿಂದು ಪೈಪಿಂಗು ವೈಟ್ ಲೇಸ್ ಕಟ್ಟಿನಿ ರೀ. ಪೈಪಿಂಗು ಚಂದ ಅನಿಸುತ್ತಾ? ಯಾಕಂದ್ರೆ ಸೀರೆ ವೈಟ್ ಬರ್ತೈತಲ್ಲ, ಬ್ಲೌಸ್ ಮಾತ್ರ ಈ ಥರ ಐತಿ. ಅದಕ್ಕೆ ಮ್ಯಾಚಿಂಗ್ ಆಗುತ್ತೆ ಅಂಥೇಳಿ ಪೈಪಿಂಗ್ ಮಾಡಿ ನೋಡಿರಿ. ಈ ಥರ ಪೈಪಿಂಗು ನೋಡಿ ಚಂದ ಕೂತೈತಲ್ರಿ ಪೈಪಿಂಗ್ ಮಸ್ತ್ನಿಗೆ. ಈ ಥರ ಹಾಕ್ಕೋಬೇಕೇನು. ಒಂದು ಎಲ್ಲ ಸೀರೆನ ಬ್ಲೌಸ್ಗಳು ರೆಡಿ ಮಾಡ್ಬೇಕ್ರಿ. ಇನ್ನು ಯಾಕಂದ್ರೆ ಮದುವೆ ಬೇರೆ ಬಂತು. ತಮ್ಮಂದು ಮದುವೆ ಡೇಟ್ ಫಿಕ್ಸ್ ಆಗೈತ್ರಿ. ಒಂದಿಷ್ಟು ಅವೂ ಇಷ್ಟು ನೋಡ್ರಿ, ಇವೆಲ್ಲ ನನ್ನೂ ಪ್ಲೇನ್ ಬ್ಲೌಸ್ಗಳು ಎಲ್ಲ ಇದೆಲ್ಲ ಒಂದಿಷ್ಟು ಪ್ಲೇನ್ ಬ್ಲೌಸ್. ಇನ್ಮೇಲಿಂದ ದಿನ ಸೀರೆ ಹಾಕ್ಕೊಳ್ಳೋದಾಗುತ್ತೆ. ಅಲ್ಲಿ ಮದುವೆ ಮನೆ ಅಂದ್ರೊಳಗೆ 4 ಮಂದಿ ಇರಬೇಕಾಗುತ್ತೆ. ಹೋಗೋದು ಬರೋದು ಎಲ್ಲ ದಂಡ ಇರ್ತೈತಲ್ರಿ. ನೈಟಿ ಮ್ಯಾಗಿದ್ರೆ ಚಂದ ಅನಿಸಲ್ಲ, ಸೀರೆ ಉಟ್ಕೋಬೇಕಾಗತ್ತೆ. ಹೀಗಾಗಿ ನೋಡಿರಿ ಇವು ಅಮ್ಮನ ಬ್ಲೌಸ್ ರೀ. ಇದು 2 ಸೀರೆನ್ ಬ್ಲೌಸ್ ಅದಾವೆ, ಇವು 2 ಪ್ಲೇನ್ ಅದಾವೆ ರೀ. ಇದೊಂದು ಸೀರೆನ್ ಬ್ಲೌಸ್ ಅದಾವೆ. ಆಮೇಲೆ ಇವು ನನ್ನೂ ಅದಾವೆ. ಇದು ನಮ್ಮ ಪುಟ್ಟಿಗಂತೆ ಕಟ್ ಮಾಡಿಟ್ಟಿನಿ ನನ್ನ ಮಗಳಿಗೆ. ಇದೊಂದು ನಮ್ಮದೇ ರೀ, ಪ್ಲೇನ್ ಐತಿ. ಹೊಲಿಬೇಕು ನೋಡಿರಿ, ಇಷ್ಟು ಎಲ್ಲ ಹೊಲಿಬೇಕು. ಇವು 2 ರೆಡಿ ಮಾಡಿಟ್ಟಿನಿ ನಿನ್ನೆ. ಇದು ಹಿಂಭಾಗ, ಈ ಸದ್ದು ಹೊಲಿಯೋದ್ರದ್ದು ಹಿಂಭಾಗ. ಇದು ಇಲ್ಲಿ ಇಟ್ಬಿಡ್ತೀನಿ, ಮತ್ತೆ ತೊಗೊತೀನಿ ಇಲ್ಲಿಟ್ಟು. ಓಕೆ ಸ್ನೇಹಿತರೆ, ಹೊಲಿಯಂಬರ್ರಿ, ಬಡ ಹೊಲಿಬೇಕು ನೋಡಿರಿ. ನಮ್ಮ ಅತ್ತೆ ಊಟ ಮಾಡಿದ್ಲಿ. ಈಗ ಬಿಸಿ ರೊಟ್ಟಿ, ಪಲ್ಯ, ಅನ್ನ, ಸಾರು, ಜಡದ ನಿದ್ದೆ ಹೊಡ್ಯಾಕತ್ತರವ್ರು. ನಾವು ಈ ಸದ್ದ ಬಟ್ಟೆ ಹೊಲ್ಕೊತ್ಕೊಂಡ್ರಂಬರ್ರಿ. ನಮ್ಮದು ಕಾಯಕವೇ ಕೈಲಾಸ.